ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ವಾಸ್ತುಶಾಸ್ತ್ರದ ಸೆಕೆಂಡ್ ಸೆಷನ್ಗೆ ಸ್ವಾಗತ. ಸೊ ಸೆಕೆಂಡ್ ಸೆಷನಲ್ಲಿ ನಾನು ಕಂಪ್ಲೀಟ್ ಇಂಡೆಕ್ಸನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅಂತಂದರೆ ಈ ಅಡ್ವಾನ್ಸ್ ವಾಸ್ತುಶಾಸ್ತ್ರದ ಕೋರ್ಸಲ್ಲಿ ನೀವು ಏನೇನು ಕಲಿತೀರಿ, ಸೊ ಪ್ರತಿಯೊಂದು ವಿಷಯಗಳ ಬಗ್ಗೆ ಒಂದು 2 ಮಿನಿಟ್ಸಲ್ಲಿ ಇನ್ ಡೆಪ್ತ್ ನಾಲೆಜ್ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ. ಫಸ್ಟ್ ಕಾನ್ಸೆಪ್ಟ್ ಸ್ಟಾರ್ಟ್ ಆಗುತ್ತೆ ಕಟ್ಟಡದಲ್ಲಿ ಪಂಚತತ್ವಗಳು ಮತ್ತು ಅದರ ದಿಕ್ಕುಗಳು. ಸೊ ಪಂಚತತ್ವಗಳು ಅಂತಂದರೆ ಜಲ, ವಾಯು, ಅಗ್ನಿ, ಪೃಥ್ವಿ ಮತ್ತು ಆಕಾಶ. ಈ 5 ತತ್ವಗಳ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಈ ಕ್ಲಾಸಲ್ಲಿ ಕಲಿಸ್ಕೊಡ್ತೀನಿ. ಇದರ ಜೊತೆಗೆ ಪಂಚತತ್ವಗಳು ಮತ್ತು ಅದರ ಸ್ವಭಾವಗಳು. 5 ತತ್ವಗಳಿದ್ದಾವೆ: ಜಲ, ವಾಯು, ಅಗ್ನಿ, ಪೃಥ್ವಿ ಮತ್ತು ಆಕಾಶ. ಈ 5 ತತ್ವಗಳ ಸ್ವಭಾವ, ಇದರ ಆಕಾರ, ಇದಕ್ಕೆ ಸಂಬಂಧಿಸಿದ ದಿಕ್ಕುಗಳು, ಇದರ ಸಮತೋಲನ ಸ್ಥಿತಿ, ಇದರ ಅಸಮತೋಲನ ಸ್ಥಿತಿಯ ಜೊತೆಗೆ ಮನೆಯ ವಾಸ್ತುಶಾಸ್ತ್ರದ ಜೊತೆಗೆ ಈ 5 ತತ್ವಗಳು ಯಾವ ರೀತಿ ಕನೆಕ್ಟ್ ಆಗಿದೆ, ಈ 5 ತತ್ವಗಳು ಅಸಮತೋಲನವಾಗೋದ್ರಿಂದ ಮನೆಯಲ್ಲಿ ಯಾವ ರೀತಿ ಸಮಸ್ಯೆಗಳು ಪ್ರಾರಂಭ ಆಗುತ್ತೆ ಅನ್ನೋದನ್ನು ಪಂಚತತ್ವಗಳ ಬಗ್ಗೆ ಡೀಟೇಲ್ ಆಗಿ ಕಲಿಸ್ಕೊಡ್ತೀನಿ. ಇದರ ಜೊತೆಗೆ ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ವಸ್ತುಗಳು, ಪ್ರತಿಯೊಂದು ಜೀವಿಗಳು, ಪ್ರತಿಯೊಂದು ಚಟುವಟಿಕೆಗಳು ಈ 5 ತತ್ವಗಳಿಂದಾಗಿದೆ. ಸೊ ಈ 5 ತತ್ವಗಳು ನಿಮ್ಮ ಜೀವನದಲ್ಲಿ, ನಿಮ್ಮ ಜೀವನದ ಬೆಳವಣಿಗೆಯಲ್ಲಿ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ಸಂಪೂರ್ಣವಾಗಿ ಈ ಅಡ್ವಾನ್ಸ್ ತರಗತಿಯಲ್ಲಿ ನಾನು ನಿಮಗೆ ಕಲಿಸ್ಕೊಡ್ತೀನಿ. ಇದರ ಜೊತೆಗೆ 16 ಮಹಾವಾಸ್ತು ವಲಯಗಳು. ಇಷ್ಟು ದಿನ ಕೆಲವೊಬ್ಬರು ಬೇಸಿಕ್ ವಾಸ್ತು ಕೋರ್ಸನ್ನು ಮಾಡಿರ್ತೀರಿ, ಬೇಸಿಕ್ ವಾಸ್ತುವಿನ ಬಗ್ಗೆ ಒಂದು ಐಡಿಯಾ ಹೊಂದಿರ್ತೀರಿ. ಈ ಕೋರ್ಸಲ್ಲಿ ನಾನು ಕಂಪ್ಲೀಟ್ 0 ವಾಸ್ತುದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲು 8 ದಿಕ್ಕುಗಳು ಬರುತ್ತೆ. ಅಂತಂದರೆ 8 ದಿಕ್ಕುಗಳು ಅಂತಂದರೆ ಅದು ಪೂರ್ವ, ಪಶ್ಚಿಮ, ಉತ್ತರ ಮತ್ತು ದಕ್ಷಿಣ. ಇದರ ಜೊತೆಗೆ ಕೋನೀಯ ದಿಕ್ಕುಗಳು ಅಂತಂದರೆ ಡೈಗ್ನಲ್ ಡೈರೆಕ್ಷನ್ಸ್ ಅಂತ ಹೇಳ್ತೀವಿ: ಈಶಾನ್ಯ, ಆಗ್ನೇಯ, ನೈಋತ್ಯ ಮತ್ತು ವಾಯುವ್ಯ. ಈ 8 ದಿಕ್ಕುಗಳ ಬಗ್ಗೆ ಆಲ್ಮೋಸ್ಟ್ ಎಲ್ಲರೂ ಕೇಳಿರ್ತೀರಿ. ಆದರೆ ಈ ಭಾಗದಲ್ಲಿ ಇದರಲ್ಲಿ ನಾವು 16 ವಾಸ್ತು ವಲಯ ಅಂತ ತೆಗೆದುಕೊಳ್ತಾ ಇದ್ದೀವಿ ಅಡ್ವಾನ್ಸ್ ವಾಸ್ತುಶಾಸ್ತ್ರದಲ್ಲಿ. ಈ 16 ವಾಸ್ತು ವಲಯಗಳ ಹೇಗೆ ಬರುತ್ತೆ ಅಂತಂದರೆ, ಒಂದು ಎಕ್ಸಾಂಪಲ್ ತೊಗೋತೀನಿ. ಪೂರ್ವ ಮತ್ತು ಈಶಾನ್ಯದ ಮಧ್ಯಭಾಗದಲ್ಲಿ ಪೂರ್ವ ಈಶಾನ್ಯ ಅಂತ ಒಂದು ದಿಕ್ಕು ಬರುತ್ತೆ. ಪೂರ್ವ ಮತ್ತು ಆಗ್ನೇಯದ ಮಧ್ಯಭಾಗದಲ್ಲಿ ಪೂರ್ವ ಆಗ್ನೇಯ ಅಂತ ಒಂದು ದಿಕ್ಕು ಬರುತ್ತೆ. ಈ ರೀತಿ 16 ವಾಸ್ತು ವಲಯಗಳ ಬಗ್ಗೆ ಸಂಪೂರ್ಣ ಒಂದು ಮಾಹಿತಿಯನ್ನು ಕೊಡ್ತೀವಿ. ಅಂದರೆ ಮನೆಯಲ್ಲಿ ಯಾವ ದಿಕ್ಕಿನಲ್ಲಿ ಯಾವ ರೀತಿಯ ಚಟುವಟಿಕೆಗಳಿರಬೇಕು, ಯಾವ ದಿಕ್ಕಿನಲ್ಲಿ ಯಾವ ರೀತಿ ಬಣ್ಣಗಳಿರಬೇಕು, ಯಾವ ದಿಕ್ಕಿನಲ್ಲಿ ನಾವು ಕಿಚನನ್ನು ಮಾಡ್ಕೋಬೇಕು, ಬೆಡ್ರೂಮನ್ನು ಮಾಡ್ಕೋಬೇಕು, ನೀರಿನ ವ್ಯವಸ್ಥೆಯನ್ನು ಮಾಡ್ಕೋಬೇಕು, ಮಲಗುವಂಥ ವ್ಯವಸ್ಥೆಯನ್ನು ಮಾಡ್ಕೋಬೇಕು, ಅಥವಾ ಆಫೀಸ್ ಅಥವಾ ಕಚೇರಿಯಲ್ಲಿ ನಾವು ಕುಳಿತುಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡ್ಕೋಬೇಕು. ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು 16 ಮಹಾವಾಸ್ತು ವಲಯಗಳಲ್ಲಿ ನಾನು ನಿಮಗೆ ಕಲಿಸ್ಕೊಡ್ತೀನಿ. ಇದರ ಜೊತೆಗೆ ಪ್ರವೇಶ ದ್ವಾರ. ವಾಸ್ತುಶಾಸ್ತ್ರದಲ್ಲಿ ಒಂದು ಮೇಜರ್ ರೋಲನ್ನು ಪ್ಲೇ ಮಾಡುವಂಥ ಆ್ಯಕ್ಟಿವಿಟಿ ಅಂತಂದರೆ ಎಂಟ್ರೆನ್ಸ್. ಯಾಕಂದರೆ ಪ್ರತಿಯೊಂದು ಎಂಟ್ರೆನ್ಸ್ ಏನು ಮಾಡುತ್ತೆ ಅಂತಂದರೆ ನಿಮ್ಮನ್ನು ಹೊರಗಿನ ಜಗತ್ತಿನ ಜೊತೆಗೆ ಕನೆಕ್ಟ್ ಮಾಡುತ್ತೆ, ಹೊರಗಿನ ಜಗತ್ತನ್ನು ನಿಮ್ಮ ಜೊತೆಗೆ ಕನೆಕ್ಟ್ ಮಾಡುವಂಥ ಒಂದು ಕೆಲಸ ಮಾಡುತ್ತೆ. ಸೊ ನೀವು ಯಾವ ಪ್ರವೇಶ ದ್ವಾರದ ಮುಖಾಂತರ ಹೊರಗೆ ಹೋಗ್ತಾ ಇದ್ದೀರಿ ಅಥವಾ ಒಳಗೆ ಬರ್ತಾ ಇದ್ದೀರಿ, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ವಾಸ್ತುಶಾಸ್ತ್ರದಲ್ಲಿ ಕೆಲವೊಂದು ಮೂಢನಂಬಿಕೆ ಅಥವಾ ಮಿತ್ಗಳಿದ್ದಾವೆ. ಏನಂತಂದರೆ ಪೂರ್ವ ಮತ್ತು ಉತ್ತರದ ಪ್ರವೇಶ ದ್ವಾರಗಳು ಮಾತ್ರ ಶ್ರೇಷ್ಠವಾಗಿರುತ್ತೆ. ಈ ರೀತಿ ಇರೋದಿಲ್ಲ. 4 ದಿಕ್ಕುಗಳು ಸಹಿತ ಶ್ರೇಷ್ಠವಾಗಿದೆ. ಅಂದರೆ ಪೂರ್ವದ ಪ್ರವೇಶ ದ್ವಾರ, ಪಶ್ಚಿಮದ ಪ್ರವೇಶ ದ್ವಾರ, ಉತ್ತರ ಮತ್ತು ದಕ್ಷಿಣದ ಪ್ರವೇಶ ದ್ವಾರಗಳು ಸಹಿತ ಶುಭ ಫಲವನ್ನು ಕೊಡುತ್ತೆ. ಆದರೆ ಆ ಶುಭ ಫಲವನ್ನು ತೆಗೆದುಕೊಳ್ಳಲಿಕ್ಕೆ ಯಾವ ರೀತಿ ಉಚ್ಚಸ್ಥಾನ ಅಥವಾ ಪಾಸಿಟಿವ್ ಎಂಟ್ರೆನ್ಸನ್ನು ಡಿಸೈಡ್ ಮಾಡ್ಕೋಬೇಕಂತೇಳಿ ಈ ಎಂಟ್ರೆನ್ಸಸ್ ಕಾನ್ಸೆಪ್ಟಲ್ಲಿ ಕಲಿಸ್ಕೊಡ್ತೀನಿ. ಪ್ರತಿಯೊಂದು ದಿಕ್ಕಿನಲ್ಲಿ 8 ಪ್ರವೇಶ ದ್ವಾರಗಳು ಬರುತ್ತೆ. ಅಂತಂದರೆ ಪೂರ್ವ ಭಾಗದಲ್ಲಿ 8 ಪ್ರವೇಶ ದ್ವಾರ, ಪಶ್ಚಿಮ ಭಾಗದಲ್ಲಿ 8 ಪ್ರವೇಶ ದ್ವಾರ, ಉತ್ತರ ಮತ್ತು ದಕ್ಷಿಣ ಭಾಗದಲ್ಲಿಯೂ ಸಹಿತ 8 ಪ್ರವೇಶ ದ್ವಾರಗಳು ಬರುತ್ತೆ. ಸೊ ಈ ಪ್ರವೇಶ ದ್ವಾರಗಳನ್ನ ಯಾವ ರೀತಿ ನಾವು ಮಾರ್ಕಿಂಗ್ ಮಾಡ್ಕೋಬೇಕು, ಇದರ ಜೊತೆಗೆ ಉಚ್ಚ ಸ್ಥಾನವನ್ನು ಯಾವ ರೀತಿ ಕೊಡಬೇಕಂಥೇಳಿ ಪ್ರವೇಶ ದ್ವಾರಗಳ ಬಗ್ಗೆ ಕಲಿಸುವಾಗ ನಿಮಗೆ ಇನ್ ಡೀಟೇಲ್ ಆಗಿ ಕಲಿಸ್ಕೊಡ್ತೀನಿ. ಇದರ ಜೊತೆಗೆ ಮಲಗುವ ಕೋಣೆ ಅಥವಾ ಬೆಡ್ರೂಮ್ ಅಂತ ಕರಿತೀವಿ. ಸೊ ಬೆಡ್ರೂಮನ್ನು ಮಾಡ್ಕೊಳ್ಳುವಾಗ ಚಿಕ್ಕ ಮಕ್ಕಳಿಗೆ ಯಾವ ರೀತಿ ಬೆಡ್ರೂಮನ್ನು, ಯಾವ ಡೈರೆಕ್ಷನಲ್ಲಿ ಬೆಡ್ರೂಮ್ ಅರೇಂಜ್ಮೆಂಟನ್ನು ಮಾಡ್ಕೋಬೇಕು, ವಯಸ್ಸಾದವರಿಗೆ ಎಲ್ಲಿ ಬೆಡ್ರೂಮ್ ಅರೇಂಜ್ಮೆಂಟನ್ನು ಮಾಡ್ಕೋಬೇಕು, ನ್ಯೂಲಿ ಮ್ಯಾರಿಡ್ ಕಪಲ್ಸ್ಗೆ ಬೆಡ್ರೂಮ್ ಅರೇಂಜ್ಮೆಂಟ್ ಯಾವ ರೀತಿ ಇರಬೇಕು ಅಥವಾ ಯಾವ ದಿಕ್ಕಿನಲ್ಲಿ ಮಾಡ್ಕೋಬೇಕು, ಮನೆ ಯಜಮಾನನಿಗೆ ಬೆಡ್ರೂಮ್ ಅರೇಂಜ್ಮೆಂಟನ್ನು ಯಾವ ದಿಕ್ಕಿನಲ್ಲಿ ಮಾಡ್ಕೋಬೇಕು. ಇದರ ಜೊತೆಗೆ ವಿದ್ಯಾರ್ಥಿಗಳು ಅಥವಾ ಜಾಬನ್ನು ಹುಡುಕುತ್ತಿರುವಂಥವರಿಗೆ ಇಮ್ಮಿಡಿಯೇಟಾಗಿ ಜಾಬ್ ಸಿಗಲಿಕ್ಕೆ ಎಲ್ಲಿ ರೂಮನ್ನು ಅರೇಂಜ್ಮೆಂಟ್ ಮಾಡ್ಕೋಬೇಕು. ಈ ರೀತಿ ಪ್ರತಿಯೊಬ್ಬರಿಗೆ ಅವರ ವಯಸ್ಸಿನ ಅನುಗುಣವಾಗಿ, ಅವರು ಮಾಡುವಂಥ ಕೆಲಸದ ಅನುಗುಣವಾಗಿ ಎಲ್ಲಿ ನಾವು ಬೆಡ್ರೂಮ್ ಅರೇಂಜ್ಮೆಂಟ್ಸನ್ನು ಮಾಡ್ಕೋಬೇಕು. ಇದರ ಜೊತೆ ಬೆಡ್ರೂಮಲ್ಲಿ ಯಾವ ರೀತಿ ಟೋಟಲ್ ಒಂದು ಆಸ್ಥೆಟಿಕ್ಸ್ ಆಗ್ಬೋದು, ಒಂದು ಅರೇಂಜ್ಮೆಂಟ್ಸ್ ಆಗ್ಬೋದು, ಕಲರ್ ಪೇಂಟಿಂಗ್ಸ್ಗಳಾಗ್ಬೋದು, ಇದರ ಜೊತೆಗೆ ಮಲಗುವಾಗ ಯಾವ ಕಡೆಗೆ ತಲೆ ಮಾಡಿ ಮಲಗಬೇಕು, ಇದೆಲ್ಲವನ್ನು ಸಂಪೂರ್ಣ ಇನ್ ಡೆಪ್ತ್ ಆಗಿ ಬೆಡ್ರೂಮ್ ಕಾನ್ಸೆಪ್ಟಲ್ಲಿ ಹೇಳ್ಕೊಡ್ತೀನಿ. ಇದೇ ಕಾನ್ಸೆಪ್ಟನ್ನು ಕಲಿಸುವಾಗ ನಿಮಗೆ ವಾರ್ಡ್ರೋಬ್ ಸೆಲ್ ಮಾಡ್ಕೋಬೇಕು, ಲಾಕರ್ ಸೆಲ್ ಮಾಡ್ಕೋಬೇಕು, ವಾರ್ಡ್ರೋಬ್ಸ್ ಫೇಸಿಂಗ್ ಯಾವ ರೀತಿ ಇರಬೇಕು, ಲಾಕರ್ ಕಲರ್ಸ್ ಯಾವ ರೀತಿ ಇರಬೇಕು, ಲಾಕರ್ ಫೇಸಿಂಗ್ ಯಾವ ರೀತಿ ಇರಬೇಕು, ಈ ಎಲ್ಲವನ್ನು ಬೆಡ್ರೂಮ್ ಕಾನ್ಸೆಪ್ಟಲ್ಲಿ ನಾನು ನಿಮಗೆ ಕಲಿಸ್ಕೊಡ್ತೀನಿ. ಇದರ ಜೊತೆಗೆ ಲಿವಿಂಗ್ ರೂಮ್ ಎಲ್ಲಿ ಮಾಡ್ಕೋಬೇಕು,
ಪೂಜಾ ಸ್ಥಳ ಅಂದರೆ ಪ್ರತಿಯೊಂದು ವಾಸ್ತುಶಾಸ್ತ್ರದಲ್ಲಿ ಪ್ರತಿಯೊಂದು ವಾಸ್ತುವಿನಲ್ಲಿ ಪೂಜಾ ಕೋಣೆ ಬಹಳ ಮೇಜರ್ ರೋಲನ್ನು ಪ್ಲೇ ಮಾಡುತ್ತೆ. ಸೊ ಈ ಪೂಜಾ ಕೋಣೆ ಕಾನ್ಸೆಪ್ಟನ್ನು ಕಲಿಸುವಾಗ ಪೂಜಾ ಕೋಣೆಯನ್ನು ಯಾವ ದಿಕ್ಕಿನಲ್ಲಿ ಮಾಡ್ಕೋಬೇಕು, ಸೊ ಇದರ ಜೊತೆಗೆ ಪೂಜಾ ಕೋಣೆಯ ರಚನೆಯನ್ನು ಮಾಡುವಾಗ ಪೂಜಾ ರೂಮ್ ಹೈಟ್ ಎಷ್ಟು ಇಟ್ಕೋಬೇಕು, ಕುಳಿತುಕೊಂಡು ಪೂಜೆ ಮಾಡುವಾಗ ಪೂಜಾ ರೂಮ್ ಹೈಟ್ ಎಷ್ಟು ಇರಬೇಕು, ನಿಂತು ಪೂಜೆ ಮಾಡುವಾಗ ಪೂಜಾ ರೂಮ್ ಹೈಟ್ ಎಷ್ಟಿರಬೇಕು, ಪೂಜಾ ಕೋಣೆಯಲ್ಲಿ ಯಾವ ರೀತಿ ಐಡಲ್ಸ್ ಅಥವಾ ಮೂರ್ತಿಗಳನ್ನ ಉಪಯೋಗ ಮಾಡ್ಕೋಬೇಕು, ಪೂಜಾ ರೂಮಲ್ಲಿ ಯಾವ ರೀತಿಯ ಬಣ್ಣಗಳನ್ನ ಉಪಯೋಗ ಮಾಡ್ಕೋಬೇಕು, ಇದೆಲ್ಲದರ ಸಂಪೂರ್ಣ ಮಾಹಿತಿಯನ್ನು ಪೂಜಾ ಕೋಣೆ ಮತ್ತು ವಾಸ್ತು ಕಾನ್ಸೆಪ್ಟಲ್ಲಿ ಕಲಿಸ್ಕೊಡ್ತೀನಿ. ಇದರ ಜೊತೆಗೆ ಅಡುಗೆ ಕೋಣೆ ಅಥವಾ ಕಿಚನ್ ಅಂತ ಬಂದಾಗ ಎಲ್ಲರ ತಲೆಯಲ್ಲಿರುವಂತಹ ಒಂದು ಮಿತ್ ಏನಂತಂದರೆ ಅಡುಗೆ ಕೋಣೆಯನ್ನು ಕೇವಲ ಆಗ್ನೇಯ ಭಾಗದಲ್ಲಿ ಮಾಡಬೇಕಂತೇಳಿ. ಆದರೆ ಕೆಲವೊಂದು ಕೇಸಲ್ಲಿ ಅಂತಂದರೆ ಕೆಲವೊಂದು ಸೌತ್ ಫೇಸಿಂಗ್ ಪ್ಲಾಟ್ ಇರುತ್ತೆ, ಅಂತಹ ಕೇಸಲ್ಲಿ ಆಗ್ನೇಯದಲ್ಲಿ ಅಡುಗೆ ಮನೆ ಮಾಡಲಿಕ್ಕೆ ಪಾಸಿಬಲ್ ಆಗೋದಿಲ್ಲ. ಅಂಥ ಕೇಸಲ್ಲಿ ಅಲ್ಟರ್ನೇಟಿವ್ ಕಿಚನನ್ನು ನಾವು ಯಾವ ಡೈರೆಕ್ಷನಲ್ಲಿ ಮಾಡ್ಕೋಬೇಕು, ಇದರ ಜೊತೆಗೆ ಅಡುಗೆ ಮಾಡುವಾಗ ಯಾವ ಕಡೆಗೆ ಫೇಸಿಂಗ್ ಮಾಡ್ಕೋಬೇಕು, ಅಡುಗೆ ಕೊನೆಯಲ್ಲಿ ಸಿಂಕ್ ವ್ಯವಸ್ಥೆಯಲ್ಲಿರಬೇಕು, ಡಿಶ್ ವಾಷರ್ ವ್ಯವಸ್ಥೆಯಲ್ಲಿರಬೇಕು, ಇದರ ಜೊತೆಗೆ ಫ್ರಿಜ್ಜನ್ನು ಎಲ್ಲಿ ಪ್ಲೇಸ್ಮೆಂಟ್ ಮಾಡ್ಕೋಬೇಕಂತೇಳಿ ಇನ್ ಡೆಪ್ತಾಗಿ ಅಡುಗೆ ಕೋಣೆ ಮತ್ತು ವಾಸ್ತುಶಾಸ್ತ್ರದಲ್ಲಿ ನಾನು ನಿಮಗೆ ಕಲಿಸ್ಕೊಡ್ತೀನಿ. ಇದರ ಜೊತೆ ಡೈನಿಂಗ್ ಅರೇಂಜ್ಮೆಂಟ್ ಯಾವ ರೀತಿ ಮಾಡ್ಕೋಬೇಕು, ಊಟ ಮಾಡುವಾಗ ಯಾವ ಕಡೆಗೆ ಫೇಸಿಂಗ್ ಮಾಡಿ ಕುಳಿತುಕೊಳ್ಬೇಕು, ಮತ್ತು ಶೌಚಾಲಯ ಮತ್ತು ಶೌಚಾಲಯವು ಸಹಿತ ವಾಸ್ತುಶಾಸ್ತ್ರದಲ್ಲಿ ಒಂದು ಮೇಜರ್ ರೋಲನ್ನು ಪ್ಲೇ ಮಾಡುತ್ತೆ. ಅಂದರೆ ಒಂದು ವಾಸ್ತುವಿನಲ್ಲಿ 3 ಅರೇಂಜ್ಮೆಂಟ್ಸ್ ಬಹಳ ಮೇಜರ್ ರೋಲನ್ನು ಪ್ಲೇ ಮಾಡುತ್ತೆ. ಫಸ್ಟ್ ಅರೇಂಜ್ಮೆಂಟ್ ಬಂದು ನೀರಿನ ವ್ಯವಸ್ಥೆ, ಎರಡನೇ ಅರೇಂಜ್ಮೆಂಟ್ ಬಂದು ಅಗ್ನಿಯ ವ್ಯವಸ್ಥೆ, ಮೂರನೇ ಅರೇಂಜ್ಮೆಂಟ್ ಬಂದು ಶೌಚಾಲಯ. ಇದು ಜಲ, ಅಗ್ನಿ ಮತ್ತು ಪೃಥ್ವಿ ಡೈರೆಕ್ಟಾಗಿ ಇಂಡಿಕೇಟ್ ಮಾಡುವಂತಹ 3 ಆ್ಯಕ್ಟಿವಿಟೀಸ್. ಅದಕ್ಕೋಸ್ಕರ ಶೌಚಾಲಯ ಬಹಳ ಮೇಜರ್ ರೋಲನ್ನು ಪ್ಲೇ ಮಾಡುತ್ತೆ. ಸೊ ಟಾಯ್ಲೆಟ್ ಅಂತಂದರೆ ಯಾವ ರೀತಿ ಅಂತಂದರೆ ಒಂದು ಮನೆಯಲ್ಲಿ ಒಂದು ಟ್ಯೂಮರ್ ಇದ್ದಂಗೆ, ಅಂದರೆ ಒಂದು ಶರೀರದಲ್ಲಿ ಟ್ಯೂಮರ್ ಆದಾಗ ಯಾವ ರೀತಿ ಹೆಲ್ತ್ ಇಶ್ಯೂಸನ್ನು ಕೊಡುತ್ತೆ, ಅದೇ ರೀತಿ ಶೌಚಾಲಯವನ್ನು ರಾಂಗ್ ಡೈರೆಕ್ಷನಲ್ಲಿ ಪ್ಲೇಸ್ ಮಾಡಿದರೆ ಮನೆಯಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಜೊತೆಗೆ ಮೇಜರ್ ಹೆಲ್ತ್ ಇಶ್ಯೂಸನ್ನು ಕೊಡುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ವಾಸ್ತುಶಾಸ್ತ್ರದ ಅನುಗುಣವಾಗಿ ಶೌಚಾಲಯವನ್ನು ಎಲ್ಲಿ ಪ್ಲೇಸ್ ಮಾಡ್ಕೋಬೇಕು, ಟಾಯ್ಲೆಟ್ಗೆ ಅಥವಾ ಶೌಚಾಲಯಕ್ಕೆ ಹೋಗುವಾಗ ಯಾವ ಕಡೆ ಫೇಸಿಂಗ್ ಆಗಿ ಕೂತ್ಕೋಬೇಕು, ಫೇಸಿಂಗ್ ಇಂಪಾರ್ಟೆನ್ಸ್ ಯಾವ ರೀತಿ ಇರುತ್ತೆ, ಈ ಎಲ್ಲದರ ಬಗ್ಗೆ ಶೌಚಾಲಯ ಮತ್ತು ವಾಸ್ತುವಿನಲ್ಲಿ ಕಲಿಸ್ಕೊಡ್ತೀನಿ. ಇದರ ಜೊತೆಗೆ ಸ್ಟೋರ್ ರೂಮ್ ಆಗಬಹುದು, ಲೇಬರ್ ರೂಮ್ ಆಗ್ಬೋದು, ಗೆಸ್ಟ್ ರೂಮ್ ಆಗ್ಬೋದು, ಈ ಎಲ್ಲವನ್ನು ನಾನು ಇನ್ ಡೆಪ್ತಾಗಿ ನಿಮಗೆ ಕಲಿಸ್ಕೊಡ್ತೀನಿ. ಇದರ ಜೊತೆಗೆ ಮನೆಯಲ್ಲಿನೇ ಬಾರ್. ಇತ್ತೀಚೆಗೆ ಒಂದು ಕಾನ್ಸೆಪ್ಟ್ ಏನು ಮಾಡ್ತಿದ್ದಾರೆ ಅಂದರೆ ಪ್ರತಿಯೊಬ್ಬರು ಅವರವರ ಮನೆಯಲ್ಲಿ ಬಾರ್ ಕೌಂಟರ್ ವ್ಯವಸ್ಥೆಯನ್ನು ಮಾಡ್ಕೋತಿದ್ದಾರೆ. ಸೊ ಬಾರ್ ಕೌಂಟರ್ ವ್ಯವಸ್ಥೆಯನ್ನು ಮಾಡ್ಕೋಬೇಕಂತಂದರೆ ಇದಕ್ಕೂ ಸಹಿತ ಕೆಲವೊಂದು ಪರ್ಟಿಕ್ಯುಲರ್ ಡೈರೆಕ್ಷನ್ಸ್ ಇರುತ್ತೆ. ಸೊ ಬಾರ್ ಕೌಂಟರನ್ನು ಮಾಡ್ಕೊಳ್ಳೋದ್ರಿಂದ ಪ್ರತಿಯೊಂದು ಮನೆಯಲ್ಲಿ ತಾಮಸಿಕ ಶಕ್ತಿ ಜಾಸ್ತಿ ಆಗುತ್ತೆ. ಅಂದರೆ 3 ಟೈಪ್ದು ಎನರ್ಜೀಸ್ ಬರುತ್ತೆ. ಒಂದು ರಜಸ್, ಸತವ್ ಮತ್ತು ತಮಸ್ ಅಂತ ಕರಿತೀವಿ. ಈ 3 ಶಕ್ತಿಗಳ ಬಗ್ಗೆ ಇನ್ ಡೆಪ್ತ್ ನಾಲೆಜನ್ನು ನಿಮಗೆ ಕೊಡ್ತೀನಿ. ಇದರ ಜೊತೆಗೆ ಬಾರ್ ಕೌಂಟರನ್ನು ರಾಂಗ್ ಡೈರೆಕ್ಷನಲ್ಲಿ ಮಾಡೋದ್ರಿಂದ ತಾಮಸಿಕ ಶಕ್ತಿ ಜಾಸ್ತಿಯಾಗಿ ಆ ಮನೆಯಲ್ಲಿ ಆಲಸ್ಯ ಪ್ರವೃತ್ತಿ, ದಾರಿದ್ರ್ಯತೆ ಅಥವಾ ಡಿಸ್ಟರ್ಬೆನ್ಸ್ಗಳಾಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಅದನ್ನ ಯಾವ ರೀತಿ ಓವರ್ಕಮ್ ಮಾಡ್ಕೋಬೇಕು, ಪರ್ಟಿಕ್ಯುಲರ್ ಆಗಿ ಯಾವ ಡೈರೆಕ್ಷನಲ್ಲಿ ಬಾರ್ ಕೌಂಟರನ್ನು ಮಾಡ್ಕೊಳ್ಳುವಂಥ ನೆಸೆಸಿಟಿ ಇದ್ದರೆ ಎಲ್ಲಿ ಮಾಡಬೇಕಂತ ಹೇಳೋ ಸಹಿತ ಹೇಳ್ಕೊಡ್ತೀನಿ. ಇದರ ಜೊತೆಗೆ ಬೇಸ್ಮೆಂಟ್ ಮತ್ತು ಕಾರ್ ಪಾರ್ಕಿಂಗ್. ಇತ್ತೀಚಿನ ದಿನಗಳಲ್ಲಿ ಮಾಡರ್ನ್ ಕನ್ಸ್ಟ್ರಕ್ಷನಲ್ಲಿ ಕಾರ್ ಪಾರ್ಕಿಂಗ್ ಪ್ರತಿಯೊಬ್ಬರಿಗೂ ಬೇಕಾಗಿದೆ, ಬೇಸ್ಮೆಂಟ್ ವ್ಯವಸ್ಥೆ ಬೇಕಾಗಿದೆ. ಸೊ ವಾಸ್ತುಶಾಸ್ತ್ರದಲ್ಲಿ ಕಾರ್ ಪಾರ್ಕಿಂಗನ್ನು ಎಲ್ಲಿ ಮಾಡ್ಕೋಬೇಕು, ಬೇಸ್ಮೆಂಟ್ ವ್ಯವಸ್ಥೆಯನ್ನು ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ಈ ಕ್ಲಾಸಲ್ಲಿ ಇನ್ ಡೆಪ್ತಾಗಿ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದರ ಜೊತೆಗೆ ಸ್ವಿಮ್ಮಿಂಗ್ ಪೂಲ್ ವ್ಯವಸ್ಥೆ, ಡಾಗ್ ಹೌಸ್, ಗಾರ್ಡನ್, ಸ್ವಿಂಗ್, ಈ ಎಲ್ಲವನ್ನು ಎಲ್ಲೆಲ್ಲಿ ಯೂಸ್ ಮಾಡ್ಕೋಬೇಕಂತಲೂ ಕಲಿಸ್ಕೊಡ್ತೀನಿ. ಇದರ ಜೊತೆಗೆ 16 ವಾಸ್ತು ವಲಯಗಳು ಮತ್ತು ಬಣ್ಣಗಳು, ಕಲರ್ ಸೈಕಾಲಜಿ ಅಂತ ಕರಿತೀವಿ. ಕಲರ್ ಸೈಕಾಲಜಿ ಅಂತಂದರೆ ಪ್ರತಿಯೊಂದು ಬಣ್ಣಗಳು ನಮ್ಮ ಉಸಿರಾಟದ ಪ್ರಕ್ರಿಯೆಯ ಮೇಲೆ ಡೈರೆಕ್ಟ್ ಒಂದು ಕನೆಕ್ಷನನ್ನು ಹೊಂದಿರುತ್ತೆ. ಅಂದರೆ ನಾವು ಯಾವ ಬಣ್ಣಗಳನ್ನ ನೋಡ್ತಿರ್ತೀವಿ ಅದರಿಂದ ನಮ್ಮ ಉಸಿರಾಟದ ಪ್ರಕ್ರಿಯೆ ಚೇಂಜ್ ಆಗುತ್ತೆ. ಆ ಉಸಿರಾಟದ ಪ್ರಕ್ರಿಯೆ ಡೈರೆಕ್ಟ್ ನಮ್ಮ ಸಬ್ ಕಾನ್ಷಿಯಸ್ ಜೊತೆಗೆ ಕನೆಕ್ಟ್ ಇರುತ್ತೆ. ಇದರಿಂದ ನಮ್ಮ ಡಿಸಿಷನ್ ಮೇಕಿಂಗ್ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಮನೆಯಲ್ಲಿ ಪ್ರತಿಯೊಂದು ದಿಕ್ಕಿನಲ್ಲಿ ಯಾವ ಬಣ್ಣಗಳನ್ನ ಉಪಯೋಗ ಮಾಡ್ಕೋಬೇಕು, ಆ ಬಣ್ಣಗಳು ಯಾವ ರೀತಿ ನಮ್ಮ ಜೀವನದಲ್ಲಿ ಪರಿಣಾಮ ಬೀರುತ್ತೆ. ಅಂದರೆ ತತ್ವಗಳ ಅನುಗುಣವಾಗಿ ಜಲತತ್ವದಲ್ಲಿ ಯಾವ ಬಣ್ಣಗಳು ಬರಬೇಕು, ವಾಯು, ಅಗ್ನಿ, ಪೃಥ್ವಿ ಮತ್ತು ಆಕಾಶ, ಈ 5 ತತ್ವಗಳಲ್ಲಿ ಯಾವ ರೀತಿ ಬಣ್ಣದ ವ್ಯವಸ್ಥೆ ಇರಬೇಕಂತೇಳಿ ಇದರಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ಕಲಿಸ್ಕೊಡ್ತೀನಿ. ವಾಸ್ತು ಫಾರ್ ಪ್ಲಾಟ್ಸ್ ಅಂದರೆ ಪ್ಲಾಟ್ ಸೆಲೆಕ್ಷನನ್ನು ಮಾಡುವಾಗ ಪ್ರತಿಯೊಂದು ಜಾಗದ ಶೇಪ್ ಯಾವ ರೀತಿ ಇರಬೇಕು, ರೋಡ್ ಹಿಟ್ಸ್, ಟಿ ಜಾಯಿಂಟ್, ಇದರ ಜೊತೆಗೆ ಲ್ಯಾಂಡ್ ಟೋಪೋಗ್ರಫಿ, ಅಲ್ಲಿ ಸರೌಂಡಿಂಗಲ್ಲಿರುವಂಥ ಜಲಾಶಯ ಅಥವಾ ನೀರಿನ ವ್ಯವಸ್ಥೆಗಳ ಬಗ್ಗೆ ಸಂಪೂರ್ಣವಾಗಿ ನಿಮ್ಗೆ ಹೇಳ್ಕೊಡ್ತೀನಿ. ಇದರಲ್ಲಿ ಯಾವ ರೀತಿ ಪ್ಲಾಟನ್ನು ಆಯ್ಕೆ ಮಾಡ್ಕೋಬೇಕು, ಯಾವ ರೀತಿ ಪ್ಲಾಟಲ್ಲಿರುವಂಥ ಎನರ್ಜಿಯನ್ನು ಐಡೆಂಟಿಫೈ ಮಾಡ್ಕೋಬೇಕು, ಅಲ್ಲಿ ಸಾಯಿಲ್ ಯಾವ ರೀತಿ ಇರಬೇಕು, ಪ್ರತಿಯೊಂದು ಕಾನ್ಸೆಪ್ಟನ್ನು ವಾಸ್ತು ಮತ್ತು ಪ್ಲಾಟ್ಸಲ್ಲಿ ನಿಮಗೆ ಕಳಿಸ್ಕೊಡ್ತೀನಿ. ಇದರ ಜೊತೆಗೆ ಮೆಟ್ಟಿಲುಗಳು ಅಥವಾ ಸ್ಟೇರ್ಕೇಸ್ ಬಗ್ಗೆ ಅಂತ ಬಂದಾಗ ಜನರ ತಲೆಯಲ್ಲಿರುವಂಥ ಒಂದು ಮೇಜರ್
ಕಾನ್ಸೆಪ್ಟ್ ಅಂದರೆ ಸ್ಟೇರ್ಕೇಸನ್ನು ಕ್ಲಾಕ್ವೈಸ್ ಮಾಡಬೇಕು ಅಥವಾ ಆ್ಯಂಟಿ ಕ್ಲಾಕ್ವೈಸ್ ಮಾಡಬೇಕು, ನಂಬರ್ ಆಫ್ ಸ್ಟೆಪ್ಸ್ ಎಷ್ಟಿರಬೇಕು, ಇದರ ಜೊತೆಗೆ ಮನೆಯಲ್ಲಿ ಸ್ಟೇರ್ಕೇಸನ್ನು ಎಲ್ಲಿ ಮಾಡ್ಕೋಬೇಕು ಅನ್ನೋದನ್ನು ಇನ್ ಡೆಪ್ತಾಗಿ ಈ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಇದರ ಜೊತೆಗೆ ವಾಸ್ತುಶಾಸ್ತ್ರದಲ್ಲಿ ಇನ್ನೊಂದು ಮೇಜರ್ ರೋಲ್ ಪ್ಲೇ ಮಾಡುವಂಥ ಆ್ಯಕ್ಟಿವಿಟಿ ಅಂತಂದರೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್. ನಿಮ್ಮ ಮನೆಯಲ್ಲಿರುವಂತಹ ಟಿ ವಿ ಆಗ್ಬೋದು, ವಾಷಿಂಗ್ ಮಷಿನ್ ಆಗ್ಬೋದು, ಡಿಶ್ ವಾಷರ್ಗಳಾಗ್ಬೋದು, ಇಲೆಕ್ಟ್ರಿಕ್ ಮೀಟರ್ಗಳಾಗ್ಬೋದು, ಇದರ ಜೊತೆಗೆ ರೌಟರ್ಗಳು ಸಹಿತ ನಿಮ್ಮ ಜೀವನದಲ್ಲಿ ಪರಿಣಾಮ ಬೀರ್ತಾ ಇರುತ್ತೆ. ಇದಕ್ಕೊಂದು ಎಕ್ಸಾಂಪಲನ್ನು ತೊಗೋತೀನಿ. ನಿಮ್ಮ ಮನೆಯ ಈಶಾನ್ಯ ಭಾಗ ಅಥವಾ ಉತ್ತರ ಭಾಗ, ಇದಕ್ಕೆ ಜಲತತ್ವಕ್ಕೆ ಸಂಬಂಧಿಸಿದ ದಿಕ್ಕುಗಳಂತ ಕರಿತೀವಿ. ಒಂದು ಇಲೆಕ್ಟ್ರಿಕ್ ಮೀಟರ್ ಏನಾದರೂ ನಿಮ್ಮ ಮನೆಯಲ್ಲಿರುವಂಥ ಇಲೆಕ್ಟ್ರಿಕ್ ಕನೆಕ್ಷನ್ ಕೊಡುವಂಥ ಇಲೆಕ್ಟ್ರಿಕ್ ಮೀಟರನ್ನು ಉತ್ತರ ಅಥವಾ ಈಶಾನ್ಯ ಭಾಗದಲ್ಲಿ ನೀವು ಪ್ಲೇಸ್ ಮಾಡಿದ್ರಂದರೆ ಮನೆಯಲ್ಲಿ ಹೆಲ್ತ್ ಇಶ್ಯೂಸ್ಗಳಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂತಂದರೆ ಇಲೆಕ್ಟ್ರಿಕ್ ಮೀಟರ್ ಬಂದು ಇದು ಅಗ್ನಿ ತತ್ವವನ್ನು ಪ್ರತಿನಿಧಿಸುತ್ತೆ, ಉತ್ತರ ದಿಕ್ಕು ಬಂದು ಇದು ಜಲತತ್ವದ ದಿಕ್ಕು. ನೀವೇನು ಮಾಡಿರ್ತೀರಿ, ಮನೆಯನ್ನು ಕಂಪ್ಲೀಟಾಗಿ ನಾವು ವಾಸ್ತು ಪ್ರಕಾರ ಮಾಡ್ಕೊಂಡಿದ್ದೀವಿ, ಆದರೆ ಇಲೆಕ್ಟ್ರಿಕ್ ಮೀಟರನ್ನು ಎಲ್ಲಿ ಬೇಕಾದರೂ ಪ್ಲೇಸ್ ಮಾಡ್ಬೋದಂತ ಉತ್ತರ ಅಥವಾ ಈಶಾನ್ಯ ಭಾಗದಲ್ಲಿ ಪ್ಲೇಸ್ ಮಾಡಿದ್ರಂತಂದರೆ ಅಲ್ಲಿ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಮನೆಯಲ್ಲಿ ಇಲೆಕ್ಟ್ರಾನಿಕ್ ಗ್ಯಾಜೆಟ್ಸನ್ನು ಯಾವ ರೀತಿ ಪ್ಲೇಸ್ ಮಾಡ್ಕೋಬೇಕು, ಇಲೆಕ್ಟ್ರಾನಿಕ್ ಗ್ಯಾಜೆಟ್ಸನ್ನು ಆ್ಯಸ್ ಅ ರೆಮಿಡಿಯಾಗಿ ಯಾವ ರೀತಿ ಯೂಸ್ ಮಾಡ್ಕೋಬೇಕಂತೇಳಿ ಈ ಅಡ್ವಾನ್ಸ್ ವಾಸ್ತು ಕ್ಲಾಸಲ್ಲಿ ನಾನು ನಿಮಗೆ ಕಲಿಸ್ಕೊಡ್ತೀನಿ. ಇದರ ಜೊತೆಗೆ ಪ್ಲಾಟ್ಸ್, ಕಟ್ ಆಗಿರುವಂಥ ಪ್ಲಾಟ್ಗಳಾಗ್ಬೋದು, ಎಕ್ಸ್ಟೆಂಡೆಡ್ ಆಗಿರುವಂಥ ಪ್ಲಾಟ್ಗಳು, ಆರೋಗ್ಯ ಮತ್ತು ವಾಸ್ತು, ಹೆಲ್ತ್ ಆ್ಯಂಡ್ ವಾಸ್ತು, ಫೈನಾನ್ಷಿಯಲ್ ವಾಸ್ತು, ಕರಿಯರ್ ವಾಸ್ತು, ಇವೆಲ್ಲವೂ ನಮ್ಮ ಜೀವನದಲ್ಲಿ ಆರೋಗ್ಯದ ಮೇಲೆ, ವೃತ್ತಿ ಜೀವನದ ಮೇಲೆ, ಫೈನಾನ್ಷಿಯಲ್ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಇದರ ಜೊತೆಗೆ ಪ್ರತಿಯೊಂದು ಜೀವನದ ಆಯಾಮದಲ್ಲಿ ಯಾವ ರೀತಿ ಬೆಳವಣಿಗೆಯನ್ನು ನೋಡ್ಬೋದು ಅಂಥೇಳಿ ಇದರಲ್ಲಿ ನಾನು ನಿಮಗೆ ಕಲಿಸ್ಕೊಡ್ತೀನಿ. ಇದರ ಜೊತೆಗೆ ಮನೆಯಲ್ಲಿ ಶುಭ ಕಾರ್ಯಗಳು ಆಗ್ತಾಯಿಲ್ಲ. ಇತ್ತೀಚಿನ ದಿನಗಳಲ್ಲಿ ಮೇಜರಾಗಿ ಬರುವಂಥ ಕೇಸ್ಗಳಂತಂದರೆ ಮ್ಯಾರೇಜ್ ಆಗ್ತಾ ಇದ್ದಾವೆ, ಸಕ್ಸಸ್ಫುಲ್ ಆಗ್ತಾ ಇಲ್ಲ, ಅಥವಾ ಮ್ಯಾರೇಜಲ್ಲೇ ಕಾಂಪ್ಲಿಕೇಶನ್ ಬರ್ತಿದೆ. ಇವೆಲ್ಲವೂ ಸಹಿತ ಮನೆಯ ವಾಸ್ತುವಿನಿಂದನೂ ಸಹಿತ ಆಗ್ತಾ ಇರುತ್ತೆ. ಸೊ ಮನೆ ವಾಸ್ತುವನ್ನು ಬ್ಯಾಲೆನ್ಸ್ ಮಾಡೋದ್ರಿಂದ ಆ ಮನೆಯಲ್ಲಿ ಶುಭ ಕಾರ್ಯ, ಒಳ್ಳೆಯ ಸಂಬಂಧಗಳು, ಇದರ ಜೊತೆಗೆ ಮನೆಯಲ್ಲಿ ಉತ್ತಮ ಸಕ್ಸಸ್ಫುಲ್ ಮ್ಯಾರೇಜನ್ನು ನೋಡಲಿಕ್ಕೆ ಬಹಳ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಇದರ ಜೊತೆಗೆ ಲೈಂಗಿಕತೆ ಮತ್ತು ವಾಸ್ತು, ಪ್ರೆಗ್ನೆನ್ಸಿ, ಗರ್ಭಧಾರಣೆ, ಪ್ರೆಗ್ನೆನ್ಸಿ ಆದಮೇಲೆ ಆ ಪ್ರೆಗ್ನೆನ್ಸಿ ಸಕ್ಸಸ್ಫುಲ್ಲಾಗಿ ಕ್ಯಾರಿ ಆಗುವಂಥದ್ದು, ಇದೆಲ್ಲವೂ ಸಹಿತ ವಾಸ್ತುಶಾಸ್ತ್ರದಲ್ಲಿ ಬಹಳ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಇದಕ್ಕೂ ಸಹಿತ ಒಂದು ಎಕ್ಸಾಂಪಲನ್ನು ತೊಗೋತೀನಿ. ಎಕ್ಸಾಂಪಲ್ ಏನಂತಂದರೆ, ಮನೆಯಲ್ಲಿ ಪೂರ್ವ ಈಶಾನ್ಯ ಅಂತ ಒಂದು ದಿಕ್ಕು ಬರುತ್ತೆ. ಸೊ ಈ ಪೂರ್ವ ಈಶಾನ್ಯ ದಿಕ್ಕು ಅಂತಂದರೆ ಏನು, ಇಲ್ಲಿ ಜಲತತ್ವದಿಂದ ವಾಯು ತತ್ವದಲ್ಲಿ ಕನ್ವರ್ಟ್ ಆಗುವಾಗ ಅಲ್ಲಿ ನಿರ್ಮಾಣ ಆಗುವಂತಹ ಒಂದು ದಿಕ್ಕು, ಅಂದರೆ ಇದಕ್ಕೆ ರೀಕ್ರಿಯೇಷನ್ ಝೋನ್ ಅಂತ ಕರಿತೀವಿ. ಸೊ ಈ ರೀಕ್ರಿಯೇಷನ್ ಝೋನಲ್ಲಿ ಅಥವಾ ಪೂರ್ವ ಈಶಾನ್ಯ ದಿಕ್ಕಿನಲ್ಲಿ ಯಾವಾಗ ವಾಸ್ತು ದೋಷಗಳು ಬರುತ್ತೆ, ಆ ಮನೆಯಲ್ಲಿ ಗರ್ಭಧಾರಣೆಯಲ್ಲಿ ತೊಂದರೆ ಆಗುತ್ತೆ. ಅಂದರೆ ಜಲತತ್ವದಿಂದ ವಾಯು ತತ್ವದ ಸೃಷ್ಟಿ ಆಗ್ತಾ ಇದೆ. ಸೊ ಸೃಷ್ಟಿಯಾಗುವಂತಹ ದಿಕ್ಕಿನಲ್ಲಿ ವಾಸ್ತು ದೋಷಗಳು ಬಂದಾಗ ಆ ಮನೆಯಲ್ಲಿ ಹೊಸ ಸೃಷ್ಟಿಯಾಗಲಿಕ್ಕೆ, ಗರ್ಭಧಾರಣೆ ಆಗಲಿಕ್ಕೆ, ಪ್ರೆಗ್ನೆನ್ಸಿಯನ್ನು ಕ್ಯಾರಿ ಮಾಡಲಿಕ್ಕೆ ತೊಂದರೆಗಳು ಬರ್ತಾ ಇರುತ್ತೆ. ಸೊ ಇವೆಲ್ಲವನ್ನು ಯಾವ ರೀತಿ ಐಡೆಂಟಿಫೈ ಮಾಡಬೇಕಂತೇಳಿ ಈ ಅಡ್ವಾನ್ಸ್ಡ್ ವಾಸ್ತು ತರಗತಿಯಲ್ಲಿ ನಿಮಗೆ ನಾನು ಕಲಿಸ್ಕೊಡ್ತೀನಿ. ಇದರ ಜೊತೆಗೆ ಪಿತೃದೋಷವನ್ನು ಐಡೆಂಟಿಫೈ ಮಾಡುವಂಥದ್ದು. ಎಲ್ಲರೂ ಪಿತೃದೋಷದ ಬಗ್ಗೆ ಕೇಳ್ತೀನಿ. ಬರೀ ಯಾವುದೇ ಒಂದು ವಸ್ತುವನ್ನು ನೀವು ನೋಡೋಕ್ಕೆ ಹೋದಾಗ ಆ ಮನೆಯಲ್ಲಿರುವಂಥ ಸಿಂಪ್ಟಮ್ಸನ್ನು ಐಡೆಂಟಿಫೈ ಮಾಡಿ ಆ ಮನೆಯಲ್ಲಿ ಪಿತೃದೋಷಗಳು ಇದಾವೋ ಇಲ್ಲೋ ಮತ್ತು ಆ ಪಿತೃದೋಷಗಳನ್ನ ಯಾವ ರೀತಿ ನಿವಾರಣೆ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಇದರ ಜೊತೆಗೆ ನಕಾರಾತ್ಮಕ ಶಕ್ತಿ ಮತ್ತು ಉಪಾಯಗಳು, ಹಣೆ ಬರಹವನ್ನು ಬದಲಿಸುವಂಥ ಕೆಲವೊಂದು ಉಪಾಯಗಳು, ಉತ್ತಮ ನಿದ್ರೆಗೆ ವಾಸ್ತು ಅಂತಂದರೆ ಗುಡ್ ಸ್ಲೀಪ್ ಸಂಬಂಧ ಯಾವ ಡೈರೆಕ್ಷನ್ಗೆ ನಾವು ತಲೆ ಮಾಡಿ ಮಲ್ಕೋಬೇಕು, ಬೆಡ್ರೂಮ್ ವ್ಯವಸ್ಥೆ ಯಾವ ರೀತಿ ಇರಬೇಕು, ತಪ್ಪಾದ ದಿಕ್ಕಿಗೆ ತಲೆ ಮಾಡಿ ಮಲಗೋದ್ರಿಂದ ಜೀವನದಲ್ಲಿ ಯಾವ ರೀತಿ ಸಮಸ್ಯೆಗಳು ಬರುತ್ತೆ ಅನ್ನೋದನ್ನ ಉತ್ತಮ ನಿದ್ರೆಗೆ ವಾಸ್ತು ಅಥವಾ ವಾಸ್ತು ಆ್ಯಂಡ್ ಸ್ಲೀಪಲ್ಲಿ ನಾನು ನಿಮಗೆ ಕಲಿಸ್ಕೊಡ್ತೀನಿ. ಅಪಘಾತಗಳಿಗೆ ಕಾರಣ, ಮೇಲಿಂದ ಮೇಲೆ ಆಕ್ಸಿಡೆಂಟ್ಸ್ ಆಗ್ತಾ ಇದೆ, ಮೇಲಿಂದ ಮೇಲೆ ಏನಾದರೂ ಘಟನೆಗಳಾಗ್ತಾ ಇದೆ. ಬಹಳಷ್ಟು ಜನರು ಕೇಳ್ತೀನಿ, ಎರಡು ರೀತಿಯ ವಾಸ್ತುಗಳಿರುತ್ತೆ. ಒಂದು ವಾಸ್ತುದಲ್ಲಿ ಈ ಮನೆಗೆ ಹೋದಾಗಿಂದ ಮೇಲಿಂದ ಮೇಲೆ ಸಮಸ್ಯೆ ಆಗ್ತಾ ಇದೆ, ಮೇಲಿಂದ ಮೇಲೆ ತೊಂದರೆಗಳಾಗ್ತಾ ಇದೆ, ಆಕ್ಸಿಡೆಂಟ್ಸ್ಗಳಾಗ್ತಾ ಇದೆ, ಮನೆಯಲ್ಲಿ ಏನಾದರೂ ವಸ್ತುಗಳು ಹಾಳಾಗ್ತಾ ಇದೆ, ಇವೆಲ್ಲವೂ ಸಹಿತ ವಾಸ್ತುವಿನಿಂದನೇ ಆಗ್ತಾ ಇರುತ್ತೆ. ಅದೇ ಇನ್ನೊಂದು ಅಲ್ಟರ್ನೇಟಿವ್ ಕೇಸಲ್ಲೂ ನೀವು ಕೇಳ್ಬೋದು, ಆ ಮನೆಗೆ ಹೋದಾಗಿಂದ ಒಳ್ಳೆ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ಆಫೀಸಲ್ಲಿ ಗ್ರೋತ್ ಆಗ್ತಾ ಇದೆ, ಪ್ರಮೋಷನ್ ಆಗ್ತಾ ಇದೆ, ಫೈನಾನ್ಷಿಯಲ್ ಡೆವಲಪ್ಮೆಂಟ್ ಆಗ್ತಾ ಇದೆ, ಈ ಮನೆಗೆ ಬಂದಾಗಿದ್ದ ಆರೋಗ್ಯ ಚೆನ್ನಾಗಿದೆ, ಇವೆಲ್ಲವೂ ಸಹಿತ ಆ ಮನೆಯ ವಾಸ್ತುವಿನಿಂದ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಮೇಲಿಂದ ಮೇಲೆ ಅಪಘಾತಗಳು ಅಥವಾ ತೊಂದರೆಗಳಾಗ್ತಾ ಇದ್ದರೆ ಇದಕ್ಕೂ ಸಹಿತ ವಾಸ್ತುಶಾಸ್ತ್ರದ ಅನುಗುಣವಾಗಿ ಯಾವ ರೀತಿ ನಾವು ಬ್ಯಾಲೆನ್ಸ್ ಮಾಡ್ಬೋದನ್ನು ಇದರಲ್ಲಿ ಕಲಿಸ್ಕೊಡ್ತೀನಿ. ಕನ್ನಡಿಗಳು ಮತ್ತು ಕೋರ್ಟ್ ಕೇಸ್, ಪ್ರತಿಯೊಂದು ಮನೆಯಲ್ಲಿ ಕನ್ನಡಿಗಳು ಅಥವಾ ಮಿರರ್ಸ್ ಇದು ಸಹಿತ ಬಹಳ ಮೇಜರ್ ರೋಲನ್ನು ಪ್ಲೇ ಮಾಡುತ್ತೆ. ಪ್ರತಿಯೊಂದು ವಸ್ತು ಒಂದೊಂದು ತತ್ವವನ್ನು ಪ್ರತಿನಿಧಿಸುತ್ತೆ. ಅದನ್ನ ಯಾವ ರೀತಿ ನಾವು ಯೂಸ್ ಮಾಡ್ಕೋಬೇಕು, ಅದರ ಅರೇಂಜ್ಮೆಂಟನ್ನು ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನ ಅಡ್ವಾನ್ಸ್ ವಾಸ್ತುಶಾಸ್ತ್ರದಲ್ಲಿ ನಾನು ಕಲಿಸ್ಕೊಡ್ತೀನಿ. ಜಿಯೋಪಥಿಕ್ ಸ್ಟ್ರೆಸ್ ಅಂದರೆ ಈ ಪೃಥ್ವಿಯ ಬಗ್ಗೆ, ಪೃಥ್ವಿಗೆ ಇರುವಂತಹ ನೋವಿನ ಬಗ್ಗೆ, ಆ ಪೃಥ್ವಿಯನ್ನು ಅಥವಾ ಸ್ಥಳವನ್ನು ಯಾವ ರೀತಿ ಸ್ಟಡಿ ಮಾಡಬೇಕು ಅನ್ನೋದನ್ನು ಜಿಯೋಪಥಿಕ್ ಸ್ಟ್ರೆಸ್ಸಲ್ಲಿ ಕಲಿಸ್ಕೊಡ್ತೀನಿ. ಲಿಫ್ಟ್ ಮತ್ತು ವಾಸ್ತು,
ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ವಾಸ್ತುವಿನಲ್ಲಿ ಲಿಫ್ಟ್ ಅರೇಂಜ್ಮೆಂಟ್ ಮಾಡ್ಕೋತಿದ್ದಾರೆ. ಲಿಫ್ಟು ಸಹಿತ ಮೇಜರ್ ರೋಲನ್ನು ಪ್ಲೇ ಮಾಡುತ್ತೆ. ಯಾಕಂತಂದರೆ ಲಿಫ್ಟನ್ನು ಮಾಡಿಕೊಳ್ಳುವಾಗ ಲಿಫ್ಟ್ಗೆ ಒಂದು ಪಿಟ್ ಮಾಡಿರ್ತಾರೆ. ಆ ಲಿಫ್ಟ್ ಪಿಟ್ನು ಸಹಿತ ವಾಸ್ತುಶಾಸ್ತ್ರದಲ್ಲಿ ವಾಸ್ತು ದೋಷಗಳನ್ನ ನೀಡ್ತಾ ಇರುತ್ತೆ. ಸೊ ವಿದೇಶ ಪ್ರಯಾಣ ಆಗ್ಬೋದು, ಸ್ವಂತ ಮನೆಯನ್ನು ರಚನೆ ಮಾಡಲಿಕ್ಕೆ ವಾಸ್ತುಶಾಸ್ತ್ರ ಅಥವಾ ನೀವಿರುವಂತಹ ಮನೆ ಯಾವ ರೀತಿ ರೋಲ್ ಪ್ಲೇ ಮಾಡುತ್ತೆ, ನೀವಿರುವಂತಹ ಒಂದು ಮನೆಯಿಂದ 10 ವಾಸ್ತು ರಚನೆಗಳನ್ನ 10 ಮನೆಯ ರಚನೆಗಳನ್ನ ಯಾವ ರೀತಿ ಮಾಡ್ಕೋಬೋದು, ನಿಮ್ಮ ಪ್ಲೇಸನ್ನು ಬ್ಯಾಲೆನ್ಸ್ ಮಾಡಿ ಒಳ್ಳೆ ಇನ್ವೆಸ್ಟ್ಮೆಂಟ್ಗಳನ್ನ ಯಾವ ರೀತಿ ಮಾಡ್ಕೋಬೋದು ಅಂತ ಸ್ವಂತ ಮನೆ ನಿರ್ಮಾಣಕ್ಕೆ ವಾಸ್ತುವಿನಲ್ಲಿ ಹೇಳ್ಕೊಡ್ತೀನಿ. ಇದರ ಜೊತೆಗೆ ಇಂಡಸ್ಟ್ರಿಯಲ್ ವಾಸ್ತುವಿನಲ್ಲಿ ಮಷಿನರೀಸ್ಗಳನ್ನ ಯಾವ ರೀತಿ ಪ್ಲೇಸ್ ಮಾಡ್ಕೋಬೇಕು, ಓನರ್ ಕ್ಯಾಬಿನ್ಸ್ನ ಎಲ್ಲಿ ಪ್ಲೇಸ್ ಮಾಡ್ಕೋಬೇಕು, ರೆಡಿ ಪ್ರಾಡಕ್ಟ್ಸ್ನ ಎಲ್ಲಿ ಇಟ್ಕೋಬೇಕು, ರಾ ಮಟೀರಿಯಲ್ಸನ್ನು ಎಲ್ಲಿ ಇಟ್ಕೋಬೇಕು, ಈ ರೀತಿ ಸಂಪೂರ್ಣವಾಗಿ ಇಂಡಸ್ಟ್ರಿಯಲ್ ಆ್ಯಂಡ್ ವಾಸ್ತು, ಪೆಟ್ರೋಲ್ ಬಂಕ್ ಮತ್ತು ಇನ್ನೂ ಕೆಲವೊಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳಾಗಬಹುದು, ಸಲೂನ್ಸ್ಗಳಾಗ್ಬೋದು, ಇವೆಲ್ಲದರ ಮಾಹಿತಿಯನ್ನು ನಾನು ನಿಮಗೆ ಕಮರ್ಷಿಯಲ್ ವಾಸ್ತುವಿನಲ್ಲಿ ಹೇಳ್ಕೊಡ್ತೀನಿ. ಇದರ ಜೊತೆಗೆ ಪ್ಲ್ಯಾನಿಂಗ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಒಂದು ಮನೆಯ ವಾಸ್ತು ರಚನೆಯನ್ನು ಮಾಡುವಾಗ ಪ್ಲ್ಯಾನಿಂಗ್ ಇದು ಪ್ರಥಮವಾಗಿರುವಂಥ ಒಂದು ಮುಖ್ಯ ಭಾಗ. ಸೊ ವಾಸ್ತು ರಚನೆಯ ಪ್ಲ್ಯಾನಿಂಗನ್ನು ಮಾಡುವಾಗ ಯಾವ ರೀತಿ ನೀರಿನ ವ್ಯವಸ್ಥೆಯನ್ನು ಮಾಡ್ಕೋಬೇಕು, ಗೇಟ್ನ ವ್ಯವಸ್ಥೆಯಲ್ಲಿರಬೇಕು, ಸೆಫ್ಟಿಕ್ ಟ್ಯಾಂಕ್ ವ್ಯವಸ್ಥೆಯಲ್ಲಿ ಮಾಡ್ಕೋಬೇಕು, ಆ ಮನೆಯ ಪ್ರವೇಶ ದ್ವಾರವನ್ನು ಎಲ್ಲಿ ತೊಗೋಬೇಕು, ಡೈಗನಲ್ ಲೈನ್ ಅನುಗುಣವಾಗಿ ಕಾಲಮ್ಸ್ಗಳನ್ನ ಯಾವ ರೀತಿ ಪ್ಲೇಸ್ ಮಾಡ್ಕೋಬೇಕು, ಬ್ರಹ್ಮಸ್ಥಾನವನ್ನು ಯಾವ ರೀತಿ ಐಡೆಂಟಿಫೈ ಮಾಡ್ಕೋಬೇಕು, ಇದರ ಜೊತೆಗೆ ಆ ಮನೆಯ ಅಡುಗೆ ಕೋಣೆ, ಬೆಡ್ರೂಮ್, ಶೌಚಾಲಯ, ಇದರ ಜೊತೆಗೆ ಅಲ್ಲಿರುವಂತಹ ಲಿವಿಂಗ್ ಕೊಠಡಿಯನ್ನು ಯಾವ ರೀತಿ ಅರೇಂಜ್ಮೆಂಟನ್ನು ಮಾಡ್ಕೋಬೇಕಂತ ಹೇಳಿ ಪ್ಲ್ಯಾನಿಂಗ್ ಕಾನ್ಸೆಪ್ಟಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಇದರ ಜೊತೆಗೆ ಗ್ರಿಡ್ಡಿಂಗ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಅಡ್ವಾನ್ಸ್ ವಾಸ್ತುಶಾಸ್ತ್ರದಲ್ಲಿ ಬಹಳ ಮೇಜರ್ ರೋಲ್ ಪ್ಲೇ ಮಾಡುವಂಥ ಒಂದು ಕಾನ್ಸೆಪ್ಟ್. ನೀವು ಯಾವುದೇ ಒಂದು ಮನೆಗೆ ಹೋಗಿದ್ದೀರಿ, ಆ ಮನೆಗೆ ಹೋದ ತಕ್ಷಣ ಆ ಮನೆಯ ಪ್ಲ್ಯಾನನ್ನು ಐಡೆಂಟಿಫೈ ಮಾಡಿಕೊಂಡು ಟು ದಿ ಸ್ಕೇಲ್ ಮ್ಯಾಪನ್ನು ಮಾಡಿಕೊಂಡು ಅದರ ಮೇಲೆ 16 ವಾಸ್ತು ವಲಯಗಳನ್ನು ಅಥವಾ ವಾಸ್ತು ಚಕ್ರವನ್ನು ಪ್ಲೇಸ್ ಮಾಡಿಕೊಂಡು ಆ ಮನೆಯ ಎನರ್ಜಿಗಳನ್ನು, ಆ ಮನೆಯ ಚಟುವಟಿಕೆಗಳನ್ನು, ಆ ಮನೆಯಲ್ಲಿರುವಂಥ ಬಣ್ಣಗಳನ್ನು, ನೀರಿನ ವ್ಯವಸ್ಥೆಯನ್ನು ವಾಸ್ತು ಪ್ರಕಾರದ ಇದೆಯೋ ಇಲ್ಲೋ ಅಂಥೇಳಿ ಎಕ್ಸಾಕ್ಟ್ಲಿ ಐಡೆಂಟಿಫೈ ಮಾಡುವಂತಹ ಒಂದು ಸೈಂಟಿಫಿಕ್ ಪ್ರಾಸೆಸ್ಗೆ ಗ್ರಿಡ್ಡಿಂಗ್ ಅಂತ ಕರಿತೀವಿ. ಈ ಗ್ರಿಡ್ಡಿಂಗ್ ಬಗ್ಗೆ ಕಂಪ್ಲೀಟ್ ಇನ್ ಡೆಪ್ತಾಗಿ ಹೇಳ್ಕೊಡ್ತೀನಿ. ಇದರ ಜೊತೆಗೆ ಬಾರ್ ಚಾರ್ಟ್ ಅಂತ ಬರುತ್ತೆ. ಒಂದು ಹೊಸ ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಬಾರ್ ಚಾರ್ಟ್ ಅಂತಂದರೆ ಆ ಮನೆಯಲ್ಲಿ 5 ತತ್ವಗಳು ಯಾವ ರೇಷಿಯೋಲ್ಲಿದೆ, ಅಂದರೆ ಜಲತತ್ವ ಎಷ್ಟಿದೆ, ವಾಯು ತತ್ವ ಎಷ್ಟಿದೆ, ಅಗ್ನಿ ತತ್ವ ಎಷ್ಟಿದೆ, ಯಾವ ರೀತಿ ಈ ತತ್ವಗಳನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕು, ಯಾವ ರೀತಿ ಎನರ್ಜಿಯನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕಂತ ಹೇಳಿ ಬಾರ್ ಚಾರ್ಟ್ ಕಾನ್ಸೆಪ್ಟಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇದರ ಜೊತೆಗೆ ಇಂಟೀರಿಯರ್ ಆ್ಯಂಡ್ ವಾಸ್ತು ಅಂತ ಬರುತ್ತೆ. ಸೊ ವಾಸ್ತುಶಾಸ್ತ್ರದಲ್ಲಿ ನೀವೆಲ್ಲರೂ ವಾಸ್ತು ಅಂತಂದರೆ ಒಂದೇ ಕಾನ್ಸೆಪ್ಟ್ ಅಂದ್ಕೊಂಡಿದ್ದೀರಿ. ವಾಸ್ತುಶಾಸ್ತ್ರದಲ್ಲಿ 3 ಬೇರೆ ಬೇರೆ ಕಾನ್ಸೆಪ್ಟ್ಗಳು ಬರುತ್ತೆ. ಅಂದರೆ ಚರವಾಸ್ತು, ಸ್ಥಿರವಾಸ್ತು ಮತ್ತು ದೈನಿಕ ವಾಸ್ತು. ಚರವಾಸ್ತು ಅಂತಂದ್ರೇನು, ಇಂಟೀರಿಯರ್ಸ್, ಯಾವ ವಸ್ತುಗಳನ್ನ ನಾವು ಮೂವ್ ಮಾಡ್ತೀವಿ, ಅಂದರೆ ನಮ್ಮ ಬೆಡ್ ಆಗ್ಬೋದು, ವಾರ್ಡ್ರೋಬ್ಸ್ಗಳಾಗ್ಬೋದು, ಲಾಕರ್ಸ್ಗಳಾಗ್ಬೋದು, ಅಲ್ಲಿ ಯೂಸ್ ಮಾಡುವಂಥ ಕರ್ಟನ್ಸ್ಗಳಾಗ್ಬೋದು, ಬಣ್ಣಗಳಾಗ್ಬೋದು, ಇವೆಲ್ಲನೂ ನಾವು ಮೂವ್ಮೆಂಟ್ ಮಾಡ್ಬೋದು, ಇವೆಲ್ಲನೂ ನಾವು ಚೇಂಜ್ ಮಾಡ್ಬೋದು. ಇದಕ್ಕೆ ಚರವಾಸ್ತು ಅಂತ ಕರಿತೀವಿ. ಸೊ ಇಂಟೀರಿಯರ್ ಆ್ಯಂಡ್ ವಾಸ್ತು ಬಹಳ ಮೇಜರ್ ರೋಲನ್ನು ನಮ್ಮ ಜೀವನದಲ್ಲಿ ಬೀರ್ತಾ ಇರುತ್ತೆ. ಇದೇ ರೀತಿ ಸ್ಥಿರ ವಾಸ್ತು ಅಂತ ಬರುತ್ತೆ. ಸ್ಥಿರ ವಾಸ್ತು ಅಂತಂದ್ರೇನು, ಆ ಮನೆಯ ಸ್ಟ್ರಕ್ಚರ್. ನೀವು ಒಂದು ಸತಿ ಬೆಡ್ರೂಮನ್ನು ಮಾಡ್ಕೊಂಡಿದ್ದೀರಿ, ಕಿಚನನ್ನು ಮಾಡ್ಕೊಂಡಿದ್ದೀರಿ, ನೀರಿನ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀರಿ, ಅದನ್ನ ಚೇಂಜ್ ಮಾಡೋಕ್ಕಾಗಲ್ಲ. ಅದನ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೋಬೇಕು ಅನ್ನೋದನ್ನು ಸ್ಥಿರ ವಾಸ್ತುವಿನಲ್ಲಿ ಹೇಳ್ಕೊಡ್ತೀನಿ. ಇದರ ಜೊತೆಗೆ ದೈನಿಕ ವಾಸ್ತು ಅಂತ ಬರುತ್ತೆ. ದೈನಿಕ ವಾಸ್ತು ಅಂತಂದ್ರೇನು, ಪ್ರತಿಯೊಂದು ವಾಸ್ತುವಿನಲ್ಲಿ ಎನರ್ಜಿ, ಪ್ರತಿಯೊಂದು ವಾಸ್ತುವಿನಲ್ಲಿ ಪ್ರತಿದಿನ ಆ ವಾಸ್ತುವನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೋಬೇಕು, ಯಾವ ರೀತಿ ಕ್ಲೆನ್ಸ್ ಮಾಡಬೇಕು, ಯಾವ ರೀತಿ ಬೇಡವಾಗಿರುವಂಥ ಕ್ಲಟರ್ಗಳನ್ನ ರಿಮೂವ್ ಮಾಡ್ಕೋಬೇಕಂತ ಹೇಳಿ ದೈನಿಕ ವಾಸ್ತು ಕಾನ್ಸೆಪ್ಟಲ್ಲಿ ಹೇಳ್ಕೊಡ್ತೀನಿ. ಈಗ ಇಂಟೀರಿಯರ್ ಆ್ಯಂಡ್ ವಾಸ್ತು ಯಾವ ರೀತಿ ನಮ್ಮ ಜೀವನದ ಮೇಲೆ ಪರಿಣಾಮ ಬೀರುತ್ತೆ ಒಂದು ಎಕ್ಸಾಂಪಲನ್ನು ಹೇಳ್ಕೊಡ್ತೀನಿ. ಸೊ ನಿಮ್ಮ ಮನೆಯ ಉತ್ತರ ಭಾಗ, ಇದಕ್ಕೆ ನೀರಿಗೆ ಸಂಬಂಧಿತ ದಿಕ್ಕು ಅಂತ ಕರಿತೀವಿ. ಇಲ್ಲಿ ನೀವೇನು ಮಾಡಿದ್ದೀರಿ, ಒಂದು ರೆಡ್ ಕಲರ್ದೊಂದು ಕರ್ಟನನ್ನು ಯೂಸ್ ಮಾಡ್ಕೊಂಡಿದ್ದೀರಿ. ಇದು ರೆಡ್ ಕಲರ್ ಅಂತಂದರೆ ಮತ್ತೆ ಅಗ್ನಿ ತತ್ವ. ಸೊ ಜಲತತ್ವದ ದಿಕ್ಕಿನಲ್ಲಿ ಅಗ್ನಿ ತತ್ವಕ್ಕೆ ಸಂಬಂಧಿಸಿದ ಒಂದು ಆಕ್ಟಿವಿಟಿ ಬಂದಾಗ ಜಲ ಮತ್ತು ಅಗ್ನಿ ಇದಕ್ಕೆ ವಿರೋಧಿ ತತ್ವಗಳು ಅಂತ ಕರಿತೀವಿ. ಸೊ ಇದು ಉತ್ತರ ದಿಕ್ಕು ನಮ್ಮ ಜೀವನದಲ್ಲಿ ಏನು ಕೊಡುತ್ತೆ ಅಂತಂದರೆ ಒಳ್ಳೆ ಫೈನಾನ್ಷಿಯಲ್ ಡೆವಲಪ್ಮೆಂಟನ್ನು ಕೊಡುತ್ತೆ, ಕರಿಯರ್ ಗ್ರೋತನ್ನು ಕೊಡುತ್ತೆ. ಅಂತಹ ಸಮಯದಲ್ಲಿ ವಿರೋಧಿ ಚಟುವಟಿಕೆಗಳು ಬಂದಾಗ ಆ ಮನೆಯಲ್ಲಿ ಕರಿಯರಿಗೆ ರಿಲೇಟೆಡ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಆ ಮನೆಯಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ಸೊ ತತ್ವಗಳನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದ್ರಿಂದ, ತತ್ವಗಳನ್ನ ಐಡೆಂಟಿಫೈ ಮಾಡ್ಕೊಳ್ಳೋದ್ರಿಂದ ಆ ಮನೆ ನಿಮ್ಮ ಜೊತೆಗೆ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದಕ್ಕೋಸ್ಕರ ತತ್ವಗಳ ಜ್ಞಾನ ಬಹಳ ಇಂಪಾರ್ಟೆಂಟ್ ಆಗಿದೆ.
ಇಂಟೀರಿಯರ್ ಆ್ಯಂಡ್ ವಾಸ್ತು ಸಹಿತ ಬಹಳ ಮೇಜರ್ ರೋಲನ್ನು ಪ್ರತಿಯೊಂದು ಮನೆಯಲ್ಲಿ ನೀಡ್ತಾ ಇರುತ್ತೆ. ಇದರ ಜೊತೆಗೆ ಲ್ಯಾಂಡ್ ಸೆಲೆಕ್ಷನನ್ನು ಯಾವ ರೀತಿ ಮಾಡಬೇಕು, ಇವಾಗ ಅಗ್ರಿಕಲ್ಚರ್ ಲ್ಯಾಂಡ್ ತೊಗೋತಿರ್ತಾರೆ ಅಥವಾ ಪ್ಲಾಟ್ಸ್ ತೊಗೋತಿರ್ತಾರೆ. ಸೊ ಇದನ್ನ ತೆಗೆದುಕೊಳ್ಳುವಾಗ ಆ ಲ್ಯಾಂಡ್ ಟೋಪೋಗ್ರಫಿ ಯಾವ ರೀತಿ ಇದೆ, ಅಲ್ಲಿ ನೀರಿನ ಅರೇಂಜ್ಮೆಂಟ್ ಯಾವ ರೀತಿ ಇದೆ, ಈ ಎಲ್ಲದರ ಬಗ್ಗೆ ಒಂದು ಡಿಟೇಲ್ ಕಾನ್ಸೆಪ್ಟನ್ನು ಲ್ಯಾಂಡ್ ಸೆಲೆಕ್ಷನಲ್ಲಿ ಹೇಳ್ಕೊಡ್ತೀವಿ. ಇದರ ಜೊತೆಗೆ ಆ ಲ್ಯಾಂಡಲ್ಲಿ ರಜಸಿಕವಾಗಿರುವಂಥ ಶಕ್ತಿ ಜಾಸ್ತಿ ಇದೆಯೋ, ತಾಮಸಿಕವಾಗಿರುವಂಥ ಶಕ್ತಿ ಜಾಸ್ತಿ ಇದೆಯೋ, ಇವೆಲ್ಲವನ್ನು ಲ್ಯಾಂಡ್ ಸೆಲೆಕ್ಷನ್ ಕಾನ್ಸೆಪ್ಟಲ್ಲಿ ಕಲಿಸ್ಕೊಡ್ತೀನಿ. ಇದರ ಜೊತೆಗೆ ರೋಡ್ ಹಿಟ್ಸ್ ಅಂತ ಬರುತ್ತೆ. ನಿಮ್ಮ ಪ್ಲಾಟ್ ಅಥವಾ ಮನೆಗೆ ರೋಡ್ ಹಿಟ್ಗಳಾಗ್ತಾ ಇದ್ದರೆ ಆ ರೋಡ್ ಹಿಟ್ಗಳನ್ನು ಇವಾಗ ನಾವು ಕಂಪ್ಲೀಟ್ ಪ್ಲಾಟ್ನ ಶಿಫ್ಟ್ ಮಾಡಲಿಕ್ಕೆ ಪಾಸಿಬಲ್ ಇರೋದಿಲ್ಲ. ಆದರೆ ರೆಮಿಡಿಗಳ ಮುಖಾಂತರ, ಉಪಾಯಗಳ ಮುಖಾಂತರ ಯಾವ ರೀತಿ ನಾವು ಆ ರೋಡ್ ಹಿಟ್ಸನ್ನು ಅವಾಯ್ಡ್ ಮಾಡ್ಕೋಬೇಕಂತ ಹೇಳಿ ರೋಡ್ ಹಿಟ್ಸ್ ಕಾನ್ಸೆಪ್ಟಲ್ಲಿ ಹೇಳ್ಕೊಡ್ತೀನಿ. ಇದರ ಜೊತೆಗೆ ಅಂಡರ್ಗ್ರೌಂಡ್ ಟ್ಯಾಂಕ್ ಆಗ್ಬೋದು, ವೆಲ್ ಆಗ್ಬೋದು, ಬೋರ್ವೆಲ್ ಆಗ್ಬೋದು, ಸೆಫ್ಟಿಕ್ ಟ್ಯಾಂಕ್ ಆಗ್ಬೋದು, ಅಥವಾ ಲಿಫ್ಟ್ ಪಿಟ್ಗಳ ವ್ಯವಸ್ಥೆಯನ್ನು ಯಾವ ರೀತಿ ಮಾಡ್ಕೋಬೇಕು, ವಾಸ್ತುಶಾಸ್ತ್ರದ ಅನುಗುಣವಾಗಿ ಇವೆಲ್ಲವೂ ಇರಲಿಲ್ಲ ಅಂತಂದರೆ ಇದನ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೋಬೇಕಂತ ಇದರಲ್ಲಿ ಹೇಳ್ಕೊಡ್ತೀನಿ. ಇದೇ ರೀತಿ ಟೀ ಜಾಯಿಂಟ್ ಆಗ್ಬೋದು, ಮತ್ತು ಪ್ಲಾಟ್ಗಳ ವ್ಯವಸ್ಥೆಯನ್ನು ಅಥವಾ ಒಂದು ದೊಡ್ಡ ಲೇಔಟಲ್ಲಿ ಪ್ಲಾಟನ್ನು ಸೆಲೆಕ್ಟ್ ಮಾಡುವಾಗ ಯಾವ ರೀತಿ ನಾವು ಮಾಡ್ಕೋಬೇಕು ಅನ್ನೋದನ್ನ ಟೀ ಜಾಯಿಂಟ್ ಕಾನ್ಸೆಪ್ಟಲ್ಲೂ ಸಹಿತ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಪ್ರತಿಯೊಂದು ಕ್ಲಾಸ್ ಮುಗಿದ ತಕ್ಷಣ ಪ್ರತಿಯೊಂದು ಕ್ಲಾಸಿನ ಕೆಳಗೆ PDF ಮುಖಾಂತರ ನೀವು ನೋಟ್ಸ್ನ ಆಕ್ಸೆಸ್ ಮಾಡ್ಕೋಬೋದು. ಆ ನೋಟ್ಸ್ ಮುಖಾಂತರ ನಿಮಗೇನಾದರೂ ಡೌಟ್ಸ್ ಅದು ಇತ್ತಂತಂದರೆ ಕೆಳಗೆ ಕೊಟ್ಟಿರುವಂಥ ನಂಬರ್ಗೆ ವಾಟ್ಸಪ್ ಮುಖಾಂತರ ನಿಮ್ಮ ಕ್ವೆರಿಯನ್ನು ಕೇಳಿಕೊಂಡು ಅದನ್ನೂ ಸಹಿತ ನೀವೆಲ್ಲರೂ ಸಾಲ್ವ್ ಮಾಡ್ಕೋಬೋದು. ಈ ರೀತಿ ವಾಸ್ತುಶಾಸ್ತ್ರದ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಈ ಅಡ್ವಾನ್ಸ್ ವಾಸ್ತುಶಾಸ್ತ್ರದಲ್ಲಿ ಕಲಿತೀರಿ. ಸೊ ಈ ಅಡ್ವಾನ್ಸ್ ಕ್ಲಾಸ್ಗೆ ನೀವೆಲ್ಲರೂ ಅಡ್ಮಿಷನನ್ನು ಮಾಡಿಕೊಂಡು ನಿಮ್ಮ ಲೈಫನ್ನು ಟ್ರಾನ್ಸ್ಫಾರ್ಮ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಪಂಚತತ್ವಗಳಿಂದ ಶುರು ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ.